ಸುಮ್ಮನೆ ಹಿಂಗಿಟ್ಕೋ ತಮಾಷೆಗೆ ಇಟ್ಕೊಳ್ಳಿ ಎಲ್ಲರೂ ಹಂಗೆ ಇಲ್ಲಿ ಎಣಿಸ್ಕೊಂಡ ಇಲ್ಲನಪ್ಪ ಕುಮಾರ ಮಾಡ್ತೀನಿ ಫೋಟೋ ಪೂಜಾರಿ ಮಕ್ಕಳು ಏನಿದೆ ಜಗನ್ 51 ಹೋಗಿ ಎಲ್ಲ ಸ್ನೇಹಿತರುಗಳು ಯಾವಾಗಲೂ ಇವ್ರ ಹಿಂದೆಗಡೆ ಇರ್ತಾರೆ. ಇವರ ಸರಳತೆಯಿಂದ ಎಲ್ಲರೂ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಅಷ್ಟೇ ಇವ್ರ ಹಿಂದೆಗಡೆ ಯಾವಾಗಲೂ ಇದೇ ರೀತಿಯಲ್ಲಿ ಒಳ್ಳೆಯದಕ್ಕೆ ಇವ್ರ ಜೊತೆಯಾಗಿ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಶಕ್ತಿ ಕೊಡಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಹೇಳಿ ಪ್ರಾರ್ಥಿಸ್ತೀವಿ. ಏನಿವತ್ತು ನಮ್ಮ ನೆಚ್ಚಿನ ಗುರುಗಳಾದಂಥ ರಾಜಕೀಯ ಗುರುಗಳಾದಂತಹ 51ನೇ ವರ್ಷದ ಹುಟ್ಟುಹಬ್ಬದಂದು ಇವತ್ತು ಅತಿ ವಿಜೃಂಭಣೆಯಿಂದ ನಮ್ಮ ಹೊಸಳ್ಳಿ ವಿಜಯನಗರ ಕ್ಷೇತ್ರದಲ್ಲಿ ಆಚರಿಸಿಕೊಂಡು ಬಂದಿದ್ದೇವೆ. ಅವರ ಸರಳತೆ ಸಜ್ಜನತೆ ಇವತ್ತು ಎಲ್ಲಾ ಯುವಕರಿಗೆ ಒಂದು ಮಾರ್ಗದರ್ಶನ ಆಗಿದೆ. ಇವತ್ತು ನಮ್ಮಂತ ಏನೂ ಇಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮನ್ನ ಇವತ್ತೊಂದು ಲೀಡರ್ ಆಗಿ ಇವತ್ತು ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿದೆ. ಸ್ಟೇಟ್ ಲೆವೆಲ್ ನಮ್ಮನ್ನ ಗುರುತಿಸಿ ಇವತ್ತು ನಮ್ಮ ಎಲ್ಲಾ ನನ್ನಂತ ಯುವಕರಿಗೆ ಒಂದು ದಾರಿದೀಪ ಆಗಿ ಇವತ್ತು ಮಾಡಿದರೆ ಆ ಭಗವಂತ ಅವರಿಗೆ ನಮ್ಮ ಶ್ರೀನಾಥನಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಯಶಸ್ಸು, ಅಧಿಕಾರ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಯುವ ಶಕ್ತಿಯೇ ದೇಶದ ಶಕ್ತಿ ಅನ್ನೋದಕ್ಕೆ ನಿಜವಾಗ್ಲೂ ನಮ್ಮ ಶ್ರೀನಾಥನನ್ನೇ ಒಂದು ಮಾದರಿ ಆಗ್ತಾ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಗೆಳೆಯರು ಅಭಿಮಾನಿಗಳು ಜಾಸ್ತಿ ಅವ್ರಿಗೆ ಏನ್ ಹೇಳ್ತೀರಾ? ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರು ನನ್ನ ಹಿಂದೆನೂ ಇರ್ಬೇಡ್ರಪ್ಪ, ನನ್ನ ಮುಂದೆನೂ ಹೋಗ್ಬೇಡ್ರಿ, ಎಲ್ಲ ಜೊತೆಯಲ್ಲಿ ಹೋಗೋಣ, ಜೊತೆ ಕೂಡಿ ನಡೆದ್ರೆ ತುಂಬಾ ದೂರ ನಡೀಬಹುದು ಅಂತ, ಅಂದ್ರೆ ಜೊತೆಲಿ ಹೋಗ್ಬೋದು ಅಂತ. ಅದಕ್ಕೆ ಎಲ್ಲಾ ಸ್ನೇಹಿತರು ಅದೇ ವಿಶ್ವಾಸದಿಂದ 16 ವರ್ಷಗಳ ಕಾಲದಿಂದ ಇದ್ದಾರೆ. ಇನ್ನ ಭಗವಂತ ಎಷ್ಟು ಆಯುಷ್ ಆರೋಗ್ಯ ಕೊಟ್ಟಿರ್ತಾನೆ ಅಷ್ಟು ದಿವಸನೂ ಅವ್ರ ಸೇವೆ ಮಾಡಿಕೊಂಡು ಅವ್ರ ಜೊತೆ ಒಳಗಡೆ ಸದಾ ಇರ್ತಾರೆ. ಶ್ರೀನಾಥನ್ ಅವರಿಗೆ ಶುಭಾಶಯಗಳು. ನೂರಾರು ಕಾರ ಸುಖವಾಗಿ ಬಾಳ್ಳೆ. ಏನೋ ನಮ್ಮೆಲ್ಲರೂ ಸ್ಥಿತಿಯನ್ನು ಅವರು ಗಮನಿಸಿಕೊಂಡು ನಮಗೆಲ್ಲ ಸಹಕಾರ ಮಾಡ್ತಾರೆ. ಅವರು ಚೆನ್ನಾಗಿ 106 ವರ್ಷ ಚೆನ್ನಾಗಿ ಬಾಡಿ ಬಂದರು. ಅವ್ರ ಸರಳತೆನೇ ಇದು ಮೆಚ್ಚುಗೆಗೆ, ಜನ ಮೆಚ್ಚುಗೆ ಕಾರಣ ಆಯ್ತಾ? ಕಾರಣ ಅವರು ನಮ್ಮ ಜನತೆ ಎಲ್ಲ ಅವರ ಮೆಚ್ಚುಗೆಗೆ ತುಂಬಾ ಕಾರಣ ಆಗಿದ್ದೀವಿ. ಅವರು ಅದೇ ತರ ನಮ್ಗೆ ಹೊಂದಿಸ್ಕೊಂಡು ಚೆನ್ನಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ. ಡಿಸೆಂಬರ್ಗೆ ಚುನಾವಣೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ಚುನಾವಣೆ ಆದ್ರೆ ನಿಲ್ಲಿಸ್ತೀವಿ, ನಾವು ನಿಲ್ಲಿಸ್ತೀವಿ ಅವ್ರನ್ನ. ಈ ಸರ್ತಿ ಗೆಲ್ಸೋಣ ಅಂತ ಚುನಾವಣೆ ನಡೆದ್ರೆ ಖಂಡಿತವಾಗೂ ಗೆಲ್ಲಿಸ್ತೀವಿ.